ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಇಂಟೆಲಿಜೆನ್ಸ್ ಫೇಲ್ಯೂರ್, ಮೋದಿಯವರು ರಾಜೀನಾಮೆ ಕೊಡಬೇಕು ಅನ್ನೋದನ್ನ ಸಂತೋಷ್ ಲಾಡು ಇನ್ನೂ ಸ್ವಲ್ಪ ಬುದ್ಧಿ ಮೆಚ್ಯೂರ್ ಆಗಬೇಕು ಅವ್ರಿಗೆ. ಅಲ್ಲಿ ಇಂಟೆಲಿಜೆನ್ಸಿ ಈ ಟೆರರಿಸ್ಟ್ದೆಲ್ಲ ನೋಡೋವಂಥದ್ದು ಸೈನ್ಯದ ಇಂಟೆಲಿಜೆನ್ಸಿ. ಅವರು ಜ್ಞಾನ ಬೇಕು ಇವ್ರಿಗೆ. ಆ ಸೈನ್ಯದ ಮೇಲೆ ಆಪಾದನೆ ಮಾಡ್ತಿರಲ್ಲ ನೀವು. ದೇಶ ಕಾಯೋಂಥವ್ರು ಇವ್ರು ಮಜಾ ಮಾಡ್ಕೊಂಡು ಓಡಾಡ್ತಾವ್ರಲ್ಲ, ಅವರು ಅಲ್ಲಿ ಪ್ರಾಣ ಹಂಗನ್ನು ಬಿಟ್ಟು ಇರೋದ್ರಿಂದ ಸಂತೋಷ್ ಲಾಡ್ ಮಜಾ ಹೊಡ್ಕೊಂಡು ಇಲ್ಲಿ ಓಡಾಡ್ತಾ ಇರೋದು, ಆರಾಮಾಗಿ ಮಜಾ ಹೊಡ್ಕೊಂಡು. ಅವ್ರೇನಾನ ಇಲ್ಲ ಅಂದಿದ್ರೆ ನಿಮ್ಮ ಕಥೆ ಏನಾಗಿರೋದು? ಅವರ ಇಂಟೆಲಿಜೆನ್ಸಿ ಬಗ್ಗೆ, ಸೇನೆಯ ಇಂಟೆಲಿಜೆನ್ಸ್ ಬಗ್ಗೆ. ಅಲ್ಲಿರೋ ಸರ್ಕಾರ ಯಾವುದು? INDA ಸರ್ಕಾರ, ಕಾಂಗ್ರೆಸ್ ಅಲಯನ್ಸ್ ಸರ್ಕಾರ ಅಲ್ಲಿರೋದು. ಸರ್, ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಕಾಂಗ್ರೆಸ್ ಅಲಯನ್ಸ್ ಮಾಡ್ಕೊಂಡಿದ್ರಲ್ಲ ಅವ್ರ ಜೊತೆ, ಅವ್ರ ಸರ್ಕಾರ ತಾನೇ ಅಲ್ಲಿರೋದು. ಮತ್ತೆ ಅವ್ರನ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ, ನಿಮ್ಮ ಅಲಯನ್ಸ್ನೇ ಪ್ರಶ್ನೆ ಮಾಡ್ತಾ ಇದ್ದೀರಾ. ಮತ್ತು ಮಿಲಿಟರಿ ಬೇಹುಗಾರಿಕೆಯನ್ನ ನೀವು ಪ್ರಶ್ನೆ ಮಾಡ್ತಾ ಇದ್ದೀರಾ. ಇದೇ ತರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ಅಲ್ಲಿ ಪಾರ್ಟಿಗಳು ಇದೇ ತರ ಪಾಕಿಸ್ತಾನದಲ್ಲೂ ಮಾಡ್ತಾ ಇದ್ದಾರಾ? ಏನಾದರೂ ದೇಶಕ್ಕೆ ಸಂಕಷ್ಟ ಬಂದಾಗ ಹೇಗಿರಬೇಕು ಅನ್ನೋದನ್ನ ಕಲಿಬೇಕು. ಇನ್ನು ಕಾಂಗ್ರೆಸ್ ಅವರು ಜೀವನ ಪೂರ್ತಿ ಕಾಂಗ್ರೆಸ್ ಅವರು ಓಲೈಸುವಂಥದ್ದೇ ಆಗೋಯ್ತು ಓಟ್ಗೋಸ್ಕರ. ಮುಂದೆ ಈ ದೇಶದ ಜನ, ಈ ರಾಜ್ಯದ ಜನ, ಈ ಘಟನೆ ಆಗ್ತಾ ಇದೆಯಲ್ಲ, ಸಿದ್ದರಾಮಯ್ಯ ಹೇಳಿಕೆ, ಲಾಡ್ ಹೇಳಿಕೆ, ಪ್ರಿಯಾಂಕಾ ಖರ್ಗೆ ಹೇಳಿಕೆ, ದಿನೇಶ್ ಗುಂಡೂರಾವ್ ಹೇಳಿಕೆ, ಇವೆಲ್ಲನೂ ಕೂಡ ರಾಜ್ಯದ ಜನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಮುಂದೆ ನಿಮ್ಮೆಲ್ಲರಿಗೂ ಸರಿಯಾದಂಥ ಪಾಠ ಈ ರಾಜ್ಯದ ಜನ ಕಲಿಸ್ತಾರೆ. ನೋಡಿ, ನಿಮ್ಮ ಜನ್ಮದಲ್ಲಿ ಜ್ಞಾಪಕ ಇಟ್ಕೊಂಡಿರೋ ಪಾಠವನ್ನು ಈ ಜನ ಕಲಿಸ್ತಾರೆ.